ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಡಿಯೋನ ಶೇರ್ ಮಾಡಿದೆ. ಅದರಲ್ಲಿ ನಾನು ಮಾಡಿದಂಥ ರಾಯರ ವ್ರತದ ಬಗ್ಗೆ ತಿಳಿಸಿದ್ದೆ. ತುಂಬ ಜನ ಆ ವ್ರತ ಯಾವುದು, ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ವಿಡಿಯೋಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಮಾಡಿದಂತಹ ಮೊದಲ ರಾಯರ ವ್ರತ ಅಂತಲೇ ಹೇಳ್ಬೋದು. ಇದು 48 ದಿನ ಮಾಡುವಂತಹ ರಾಯರ ವ್ರತ. ತುಂಬಾ ಶ್ರೇಷ್ಠವಾದದ್ದು. ದೃಢ ಸಂಕಲ್ಪ ಹಾಗೂ ನಂಬಿಕೆಯಿಂದ ಈ ವ್ರತವನ್ನು ಯಾರು ಮಾಡ್ತಾರೆ ಅವರ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಮಾಡಿ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಯಿತು. ನನಗೆ ತುಂಬಾ ಒಳ್ಳೆಯದಾಯಿತು. ಹಾಗಾಗಿ ನಾನು ವಿಡಿಯೋಲಿ ಶೇರ್ ಮಾಡಿಕೊಂಡಿದ್ದೆ. ಈ ವ್ರತವನ್ನು ನೀವು ಕೂಡ ಆಚರಣೆ ಮಾಡಿ. ನಿಮ್ಮ ಎಂಥದ್ದೇ ಇಷ್ಟಾರ್ಥ ಇರಲಿ, ಶೀಘ್ರವಾಗಿ ನೆರವೇರುತ್ತೆ. 48 ದಿನಗಳ ರಾಯರ ಶ್ರೇಷ್ಠವಾದ ವ್ರತ. ಈ ವ್ರತವನ್ನು ನೀವು ಭಕ್ತಿಯಿಂದ ಆಚರಣೆ ಮಾಡಿ. ಖಂಡಿತ ರಾಯರ ಅನುಗ್ರಹ ನಿಮಗೆ ಸಿಕ್ಕತ್ತೆ. ಈ ವ್ರತವನ್ನು ಮಾಡಬೇಕು ಅಂತ ಬಯಸೋರು ಗುರುವಾರದಿಂದ ಈ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಈ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ನಾನು ಮುಂಚೆನೇ ಹೇಳಿದೆ, ಗುರುವಾರದಿಂದ ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ. ಹಾಗೆಯೇ ಈ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ನೀವು ಎಲ್ಲಿ ವ್ರತ ಮಾಡ್ತೀರಾ ಅಂದರೆ ದೇವ್ರ ಮನೇಲಿ ಮಾಡ್ತೀರಾ ಅಥವಾ ಸಪ್ರೇಟಾಗಿ ಇಟ್ಟು ಮಾಡ್ತೀರಾ, ಅದು ನಿಮ್ಮ ಇಚ್ಛೆ. ನೀವು ದೇವ್ರ ಮನೇಲಿ ಮಾಡೋದಾದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಒಂದು ಮರದ ಮಣೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿನ ಹಾಕಿ ಅಲ್ಲಿ ನೀವು ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಮನೆಯಲ್ಲಿ ಮಾಡುವಂತಹ ಪೂಜೆನ ಮುಗಿಸ್ಕೊಂಬಿಡಿ. ಅಂದರೆ ಯಾವುದೇ ಪೂಜೆಯಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು ಮೊದಲು ಮಾಡಿ. ಹಾಗೆಯೇ ಯಾವುದೇ ವ್ರತದಲ್ಲಿ ನೀವು ಮೊದಲಿಗೆ ಗಣೇಶ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಗಣೇಶ ಪೂಜೆನೂ ನೀವು ಮಾಡಿ. ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ. ಯಾವುದೇ ಒಂದು ವ್ರತಗಳಲ್ಲಿ ಅಥವಾ ಪ್ರತಿನಿತ್ಯದ ಪೂಜೆಯಲ್ಲಿ ಆಡಂಬರದ ಒಂದು ಪೂಜೆ ಏನು ಬೇಕಾಗಿಲ್ಲ. ಯಾಕೆಂದರೆ ಒಂದು ಭಕ್ತಿ ಇದ್ದರೆ ಸಾಕು. ನಾವು ಭಕ್ತಿಯಿಂದ ಒಂದು ಕೈ ಮುಗಿದ್ರೂ ಸಾಕು, ದೇವರು ಖಂಡಿತ ಒಲಿತಾರೆ. ಹಾಗೆಯೇ ನೀವು ವ್ರತವನ್ನು ಮಾಡುವಾಗ ಪೂಜಾ ಸಾಮಗ್ರಿಗಳನ್ನು ಮೊದಲೇ ರೆಡಿ ಮಾಡ್ಕೊಳ್ಳಿ. ಪೂಜಾ ಸಾಮಗ್ರಿಗಳು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹಾಗೆ ಹೂಗಳಾಗಿರ್ಬೋದು, ತುಳಸಿ, ಗೆಜ್ಜೆ ವಸ್ತ್ರ, ಬತ್ತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ತುಪ್ಪದ ದೀಪನ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಕೆಲವೊಂದು ಪೂಜಾ ಸಾಮಗ್ರಿಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಅಂತ ಹೇಳಿದೆ. ಇಲ್ಲಿ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರಿಗೆ ಗಂಧ ಹಚ್ಚಿ ಸಾಕು. ಯಾಕೆಂದರೆ ಸುಮಾರು ಜನ ಕುಂಕುಮನೂ ಹಚ್ಚುತ್ತಾರೆ, ಅದು ಅವರಿಷ್ಟ. ನಾವು ಮಾತ್ರ ರಾಯರಿಗೆ ಗಂಧವನ್ನು ಮಾತ್ರ ಹಚ್ಚುತ್ತೀವಿ. ಅಂದರೆ ಗಂಧ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಗಂಧ ಹಚ್ಚಿ ಮತ್ತು ರಾಯರಿಗೆ ಯಾವ ಹೂವನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ನೋಡೋದಾದರೆ ಮಲ್ಲಿಗೆ ಹೂವು ಮತ್ತು ಸೇವಂತಿಗೆ ಹೂವನ್ನ ನೀವು ಪೂಜೆಯಲ್ಲಿ ಬಳಸ್ಬೋದು. ಹಾಗೆಯೇ ತುಳಸಿನ ಏರ್ಸೋದನ್ನು ಮರಿಬೇಡಿ. ಇದಿಷ್ಟು ಹೂವನ್ನು ಹಾಕಿಬಿಟ್ಟು ನಂತರ ನೀವು ಗೆಜ್ಜೆ ವಸ್ತ್ರನ ಏರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಪೂಜೆ ಮಾಡೋಕ್ಕೂ ಮುಂಚೆ ನೀವು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ದೇವ್ರ ಹತ್ರ ಮೊದಲು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಂದರೆ ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಕಷ್ಟ ಏನೇ ಇದ್ರೂ ಮೊದಲು ರಾಯರ ಹತ್ರ ಹೇಳ್ಕೊಳ್ಳಿ. ನಂತರ ಆ ಅಕ್ಷತೆನ ಹಾಕಿಬಿಟ್ಟು ನೆಕ್ಸ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಪ್ರತಿನಿತ್ಯವೂ ನೀವು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಪ್ರತಿನಿತ್ಯ ಹೊಸದಾಗೇ ನೀವು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಪ್ರತಿನಿತ್ಯ ನೀವು ದೇವ್ರ ಫೋಟೋನ ಒರೆಸ್ಬಿಟ್ಟು ಮತ್ತು ಗಂಧ ಮತ್ತು ಹೂವು, ಆಮೇಲೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಹೊಸದೇ ಹಾಕಬೇಕು. ಬತ್ತಿನೂ ಅಷ್ಟೇ ಹೊಸದೇ ಹಾಕಿಬಿಟ್ಟು ಪ್ರತಿನಿತ್ಯವೂ ನೀವು ಈ ರೀತಿ ಪೂಜೆ ಮಾಡಬೇಕಾಗುತ್ತೆ. ನೀವು ವ್ರತನ ಶುರು ಮಾಡುವ ದಿನ ನೀವು ತಲೆಗೆ ಸ್ನಾನ ಮಾಡಿನೇ ನೀವು ಒಂದು ಮಡಿ ಉಟ್ಕೊಂಡು ಮಾಡಬೇಕು. ಅಂದರೆ ಹೆಣ್ಮಕ್ಳಾದರೆ ಸೀರೆ ಉಟ್ಕೊಂಡು ಮಾಡಬೇಕು. ಗಂಡು ಮಕ್ಕಳು ಮಾಡೋದಾದರೆ ಪಂಚಶಲ್ಯ ಉಟ್ಕೊಂಡ್ಬಿಟ್ಟು ನೀವು ಪೂಜೆನ ಮಾಡಬೇಕು. ನಿಮಗೆ ಮುಂಚೆನೇ ಹೇಳಿದೆ, ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಅಂತ. ಹಾಗೆಯೇ ನೀವು ಊದುಬತ್ತಿಯನ್ನು ಬೆಳಗಿ ಹಾಗೆಯೇ ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ತುಪ್ಪದ ಬತ್ತಿಯಲ್ಲಿ ಮಾಡಿರುವಂಥ ದೀಪಗಳಿಂದ ಆರತಿ ಮಾಡಿ 48 ದಿನ ನೀವೇನಾದರೂ ತುಪ್ಪದ ಒಂದು ದೀಪದ ಆರತಿಯನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳಂತೂ ಖಂಡಿತವಾಗ್ಲೂ ನೆರವೇರುತ್ತೆ. ನೀವು ಮೊದಲು ಏನು ವ್ರತನ ಸ್ಟಾರ್ಟ್ ಮಾಡ್ತೀರಾ ಅವತ್ತು ಒಂದು ಸಿಹಿ ನೈವೇದ್ಯ ಮಾಡಿ. ಪ್ರತಿನಿತ್ಯ ಹಣ್ಣುಗಳನ್ನು ಇಟ್ಟು ಕೂಡ ನೈವೇದ್ಯ ಮಾಡ್ಬೋದು. ಇಲ್ಲಾಂದರೆ ಗುರುವಾರ ನೀವು ಗುರುವಾರ ಏನು ಬರುತ್ತೆ ಆವಾಗ ನೀವು ಸಿಹಿ ನೈವೇದ್ಯ ಮಾಡಿ. ಅಂದರೆ ಹೆಸರುಬೇಳೆ ಪಾಯಸ ಆ ಥರದ್ದೇನಾದ್ರು
ಸಿಹಿಯನ್ನು ಮಾಡಿಬಿಟ್ಟು ನೈವೇದ್ಯ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಮಗೆ ಪ್ರತಿನಿತ್ಯವೂ ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಗುರುವಾರನಾರು ಮಾಡಿ. ಪ್ರತಿನಿತ್ಯ ನೀವು ಬೇಕಾದರೆ ಕಲ್ಸಕ್ಕರೆನ ಇಟ್ಬಿಟ್ಟು ನೈವೇದ್ಯ ಮಾಡ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. 48 ದಿನ ನೀವು ರಾಯರಿಗೆ ಸಿಹಿ ನೈವೇದ್ಯ ಮತ್ತು ಎಲ್ಲ ಥರದ ಅಡುಗೆ ಮಾಡಿ ಒಂದು ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಈ ವ್ರತವನ್ನು ಸರಳವಾಗಿ ಆಚರಣೆಯನ್ನು ಮಾಡ್ಬೋದು. ನಾನು ಮುಂಚೆನೇ ಹೇಳಿದೆ, ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ. ನೀವು ಭಕ್ತಿಯಿಂದ ಗುರುಗಳಿಗೆ ಮಾಡುವಂಥ ಒಂದು ಪೂಜೆ ಏನಿದೆ ಅದು ಖಂಡಿತವಾಗ್ಲೂ ಗುರುಗಳು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಿಮ್ಮ ಯಥಾಶಕ್ತಿ ನೀವು ಪೂಜೆಯನ್ನು ಮಾಡಿ. ಈ ವ್ರತದಲ್ಲಿ ಮುಖ್ಯವಾಗಿ ನೀವು 48 ದಿನ ತುಪ್ಪದ ದೀಪವನ್ನು ಹಚ್ಚಲೇಬೇಕು. ಹಾಗೆ ತುಪ್ಪದ ದೀಪದ ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಅಷ್ಟೇ 48 ದಿನ ತುಪ್ಪದ ದೀಪವನ್ನು ಹಚ್ಚಿದ್ದೀನಿ, ಆರತಿಯನ್ನು ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ 108 ಬಾರಿ ನೀವು ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂಥ ಅಷ್ಟಾಕ್ಷರ ಮಂತ್ರವನ್ನು ಹೇಳಲೇಬೇಕು. ರಾಯರ ಮಂತ್ರವನ್ನು ತಪ್ಪದೇ ಹೇಳ್ಕೊಳ್ಳಿ. ನಿಜವಾಗ್ಲೂ ಇದಿಷ್ಟು ಮಾಡಿ ಸಾಕು. ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರಾ, ನಂಬಿಕೆ ಇಟ್ಟು ಮಾಡ್ತೀರಾ, ಅದಕ್ಕೆ ಶೀಘ್ರವಾಗಿ ನಿಮಗೆ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ನಿಜವಾಗ್ಲೂ ಒಂದು ಚಮತ್ಕಾರ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಇದು ನನ್ನ ಒಂದು ಅನುಭವದ ಮಾತು. ನಾನು ಮಾಡಿದ ರಾಯರ ಮೊದಲ ವ್ರತ ಇದು. ಇದರಿಂದ ನನ್ನ ಜೀವನದಲ್ಲಿ ಇದ್ದಂತಹ ಒಂದು ಕಷ್ಟ ಕೂಡ ನಿವಾರಣೆ ಆಗಿ ತುಂಬಾ ಒಳ್ಳೆಯದಾಯಿತು. ಆವಾಗಿಂದ ನನಗೆ ತುಂಬಾ ನಂಬಿಕೆ ಅನ್ನೋದು ಬಂತು. ರಾಯರ ವ್ರತ ಮಾಡಿದ್ರೆ ರಾಯರ ವ್ರತ ಮುಗಿಯೋದ್ರಲ್ಲಿ ಕೂಡ ನಿಮಗೆ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕುತ್ತೆ. ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಅದಕ್ಕೆ ಖಂಡಿತವಾಗ್ಲೂ ರಾಯರಿಂದ ಅನುಗ್ರಹ ಸಿಕ್ಕುತ್ತೆ. 48 ದಿನಗಳ ವ್ರತದ ಸಂಕಲ್ಪ ನೀವು ಮಾಡಿದಾಗ ತುಂಬ ಮಡಿಯಿಂದ ನೀವು ಇರಲೇಬೇಕು. ನೀವು ಎಷ್ಟು ಮಡಿಯಿಂದ ಪೂಜೆ ಮಾಡ್ತೀರಾ ಅಷ್ಟು ಒಳ್ಳೆಯದು. ಹಾಗೆಯೇ ಹೆಣ್ಮಕ್ಳು 48 ದಿನವೂ ನೀವು ಪೂಜೆ ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಪಿರಿಯಡ್ಸ್ ಆದರೆ 5 ಡೇಸ್ ಬಿಟ್ಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು. ನನ್ನ ಚಾನಲಲ್ಲಿ ರಾಯರ ವ್ರತಗಳ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಕೂಡ ರಾಯರ ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ. ನಾನು ವೀಡಿಯೋಸ್ಗಳಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಅದಕ್ಕೆ ಖಂಡಿತವಾಗ್ಲೂ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ, ವ್ರತ ಮಾಡೋಕ್ಕೂ ಮುಂಚೆನೇ ಸಂಶಯ ಇಟ್ಕೋಬೇಡಿ. ನಾನು ವ್ರತ ಮಾಡ್ತೀನಿ, ಆಗುತ್ತೋ ಇಲ್ವೋ, ರಾಯರ ಅನುಗ್ರಹ ತೋರಿಸ್ತಾರೋ ಇಲ್ವೋ ಅಂತ ನೀವು ಸಂಶಯವನ್ನು ಪಡಬೇಡಿ. ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿ, ರಾಯರ ಸೇವೆ ಮಾಡಿ. ನೀವು ಮಾಡುವಂತಹ ಸೇವೆ ಎಂದಿಗೂ ವ್ಯರ್ಥವಾಗಲ್ಲ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ರಾಯರು ಎಂದಿಗೂ ಭಕ್ತರನ್ನು ಕೈ ಬಿಡೋದಿಲ್ಲ. ಏಕೆಂದರೆ ರಾಯರು ಕಲಿಯುಗದ ಕಾಮಧೇನು. ಕೆಲವರು ಎಷ್ಟು ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡ್ತಾರೆ ಅಂದರೆ ವ್ರತ ಮುಗಿಯೋದ್ರೊಳಗೇ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ತಡ ಆದರೂ ಆಗಬಹುದು. ಹಾಗಂತ ನೀವು ನಿರಾಶರಾಗಬೇಡಿ. ನಾವು ಮಾಡಿದಂತಹ ಸೇವೆ ಪೂಜೆ ಎಲ್ಲ ವ್ಯರ್ಥವಾಯಿತು ಅಂತ ಅಂದ್ಕೋಬೇಡಿ. ತಾಳ್ಮೆ ಇರಲೇಬೇಕು. ತಾಳ್ಮೆ ಇದ್ದಷ್ಟು ನಿಮಗೆ ಮುಂದೆ ಅತ್ಯುತ್ತಮವಾದ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಇವತ್ತು 48 ದಿನಗಳ ರಾಯರ ವ್ರತ ಹೇಗೆ ಮಾಡೋದು ಅಂತ ಸರಳವಾಗಿ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.